ಹಲೋ ನಮಸ್ಕಾರ. ಸೊ ನಿಮಗೆಲ್ಲ ಮಗು ಆದಮೇಲೆ ತುಂಬ ಹೆಣ್ಮಕ್ಳಿಗೆ ಬೆನ್ನೋವು ಅಂದರೆ ಬ್ಯಾಕ್ ಏಕ್ ಜಾಸ್ತಿ ಆಗಿರುತ್ತೆ. ಸೊ ಬ್ಯಾಕ್ ಏಕ್ ಬಂದುಬಿಟ್ಟು ನೀವು ಬರೀ ಆಯಿಲ್ ಮಸಾಜ್ ಮಾಡಿದರೆ ಇಲ್ಲಾಂದರೆ ಪೇನ್ ಕಿಲ್ಲರ್ ತೊಗೊಂಡ್ರೆ ಮಾತ್ರ ಅದು ವರ್ಕ್ ಆಗಲ್ಲ. ಕೆಲವು ಸತಿ ಅದು ಟೆಂಪ್ರರಿ ರಿಲೀಫ್ ಆಗಿರುತ್ತೆ. ಸೊ ಇದು ನಾರ್ಮಲ್ ಮಸ್ಕ್ಯುಲರ್ ಪೇನ್ ಆಗಿರಲ್ಲ. ಯಾಕಂದರೆ ಹೆಣ್ಮಕ್ಳಿಗೆ ಮಗು ಆದ ತಕ್ಷಣ ಪುವರ್ ಪಾಸ್ಚರ್ ಆಗಿರುತ್ತೆ, ವೀಕ್ ಕೋರ್ ಮಸಲ್ಸ್ ಆಗಿರುತ್ತೆ, ವಿಟಮಿನ್ ಡಿ ಡಿಫಿಷಿಯನ್ಸಿ ಮತ್ತು ಸ್ಟ್ರೆಸ್ಸು. ಎಸ್ಪೆಷಲಿ ಪೋಸ್ಟ್ ಡೆಲಿವರಿ ಮಗು ಆದ ತಕ್ಷಣ ಅವ್ರಿಗೆ ಲಾಂಗ್ ಸಿಟ್ಟಿಂಗ್ ಇರುತ್ತೆ, ಮನೆ ಕೆಲಸಗಳಿರ್ತವೆ, ಮಗು ನೋಡ್ಕೊಳ್ಳೋದಿರುತ್ತೆ, ಫೋನ್ ಯೂಸು ಮತ್ತು ಬಾಡಿ ಅಲೈನ್ಮೆಂಟ್ ಎಲ್ಲ ಸ್ಪಾಯ್ಲ್ ಆಗೋಗಿರುತ್ತೆ. ಬರೀ ಆಯಿಲ್ ಮಸಾಜ್ ಮಾಡಿದರೆ ಅದು ಟೆಂಪ್ರರಿ ಸೊಲ್ಯೂಷನ್ ಆಗಿರುತ್ತೆ, ಅದು ರೂಟ್ ಕಾಸ್ನ ಕರೆಕ್ಟ್ ಮಾಡಲ್ಲ. ಸೊ ಬ್ಯಾಕ್ ಪೇನ್ ಅಂದರೆ ಬರೀ ಟ್ಯಾಬ್ಲೆಟ್ ಒಂದೇ ಸೊಲ್ಯೂಷನ್ ಅಲ್ಲ. ಮೇನ್ ಸೊಲ್ಯೂಷನ್ ಬಂದು ಲೈಫ್ ಸ್ಟೈಲು, ಮೂಮೆಂಟು ಮತ್ತು ನ್ಯೂಟ್ರಿಷನ್ ಕರೆಕ್ಷನ್. ಇದು ತುಂಬ ಮುಖ್ಯ. ಸೊ ನಿಮ್ಗೇನಾದ್ರು ಬ್ಯಾಕ್ ಪೇನು ಲಾಂಗ್ ಟೈಮಿಂದ ಇತ್ತು, ರಿಪೋರ್ಟ್ಸ್ ಇದ್ರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ನೀವು ನನಗೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ, ನೀವು ಡಿ ಎಮ್ ಮಾಡಿ, ಡಿ ಎಮ್ಮಲ್ಲಿ ಕನ್ಸಲ್ಟ್ ಅಂತ ಟೈಪ್ ಮಾಡಿ. ಸೊ ಇದು ಬಂದುಬಿಟ್ಟು ನಿಮಗೆ ಲೈಫ್ ಸ್ಟೈಲ್ ಕರೆಕ್ಷನ್ ಆಗಿರುತ್ತೆ, ಇದು ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರಲ್ಲ. ಥ್ಯಾಂಕ್ ಯು.